ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ನೀವು ಆಲೋಚನೆ ಮಾಡ್ತಾಯಿದ್ದೀರಾ. ಸೊ ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆನೇ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗು. ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಒಂದು ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರ. ಅವ್ರು ಏನು ಆ್ಯಕ್ಷನ್ ತೊಗೊತಿಲ್ಲ, ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಈ ಥರ ಒಂದು ಕನ್ಫ್ಯೂಷನ್ನು ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವಿದ್ದೀರ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟಿದ್ದಾರೆ. ಓಕೆ, ನೋಡಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟಿದ್ದಾರೆ ಅಂದರೆ ಇನ್ನೂ ಆಲೋಚನೆ ಮಾಡ್ತಾಯಿದ್ರೆ ಬಿಡೋಕ್ಕೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡೋದಕ್ಕೆ ಇನ್ನೂ ಆಲೋಚನೆ ಮಾಡ್ತಾಯಿದ್ದಾರೆ. ಅಂದರೆ ಅವರು ಒಂದು ಕನೆಕ್ಷನಲ್ಲೇ ಇದ್ದಾರೆ ಇನ್ನೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅದು ಯಾವುದೇ ಥರ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆದರೂ ಆಗಿರ್ಬೋದು, ಮೆಂಟಲ್ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ಹೆಲ್ತ್ ಇಶ್ಯೂಸು, ಅಥವಾ ಇನ್ನೂ ಒಂದು ಎಲ್ಲದಕ್ಕಿಂತ ಡೇಂಜರು ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಫ್ರೆಂಡ್ಸು, ಫ್ಯಾಮ್ಲಿ ಜೊತೆ ರಿಲೇಟಿವ್ಸು. ಸೊ ಈ ಥರ ಸೊಸೈಟಿ ಪ್ರಾಬ್ಲಮ್ಸು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮೇಜರ್ ಪ್ರಾಬ್ಲಮ್ಮು ಪೇರೆಂಟ್ಸು. 2 ಸೈಡ್ ಲವರ್ಸ್ ಇದ್ದರೆ ಪೇರೆಂಟ್ಸ್ ಪ್ರಾಬ್ಲಮ್ಮು, ಅಥವಾ ಟೂ ಸೈಡ್ ಲವರ್ಸ್ ಇದ್ರೂ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು. ಸೊ ಮ್ಯಾರೇಜ್ ಆ್ಯಂಡ್ ಸಪ್ರೇಷನ್ ಆಗಿದ್ರೂ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು. ಸೊ ನಿಮ್ಮ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಇರುತ್ತೆ. ಅಥವಾ ನಿಮ್ಮಿಬ್ಬರಿಗೂ ಈಗೋ ಇಶ್ಯೂಸ್ ಇರ್ಬೋದು. ನಿಮಗಿಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ತುಂಬ ಈಗೋ ಇಶ್ಯೂಸ್ ಇರ್ಬೋದು, ಅಥವಾ ಡಾಮಿನೇಷನ್ ಕ್ಯಾರೆಕ್ಟರ್ ಇರ್ಬೋದು. ಏನೋ ಒಂದು ಥರ್ಡ್ ಪಾರ್ಟಿ ಪ್ರಾಬ್ಲಮ್ ಆದರೆ ಇದೆ. ಸೊ ನಿಮ್ಮನ ಮೇಲೆ ತುಂಬ ಜಗಳ ಮಾಡೋದಾಗಿರ್ಬೋದು, ಆರ್ಗ್ಯುಮೆಂಟ್ ಮಾಡೋದಾಗಿರ್ಬೋದು. ಸುಮ್ಮನೆ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಮ್ಮ ಮೇಲೆ ತುಂಬ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದು 2 ಸೈಡ್ ಲವ್ ಆದರೂ ಆಗಿರಲಿ, ಅಥವಾ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಆಗಿದ್ರು ಆಗಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿದ್ದಾರೆ. ಓಕೆನಾ, ಅಟ್ಯಾಚ್ಮೆಂಟಲ್ಲೇ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಫ್ಯೂಚರಲ್ಲಿ ಬಿಟ್ಬಿಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡೋಂಥ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ನ ಥರ್ಡ್ ಪಾರ್ಟಿ ಸಿಚುವೇಷನ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಫ್ಯೂಚರಲ್ಲಿ ಬಿಟ್ಬಿಡೋವಂಥ ಸಾಧ್ಯತೆ ಇದೆಯಾ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಫ್ಯೂಚರಲ್ಲಿ ಬಿಟ್ಬಿಡ್ತಾರೆ ಅಂದರೆ ಬಿಡಲ್ಲ. ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಕಡೆ ನಿಮ್ಮನ್ನು ಬಿಡಲ್ಲ, ಇನ್ನೊಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಷನ್ನು ಬಿಡಲ್ಲ. ಈ ಕಡೆ ನಿಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ, ಆ ಕಡೆ ಅವರು ನೆಮ್ಮದಿಯಾಗಿರಲ್ಲ. 2 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ 2 ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಒಂದು ಕಡೆ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿದ್ದಾರೆ. 2 ಸೈಡ್ ಎನರ್ಜಿ ಬಿಟ್ಬಿಡ್ತಾರೆ ಅಂದರೆ ನಿಯರ್ ಬೈ ಫ್ಯೂಚರಲ್ಲಿ ಬಿಡಲ್ಲ. ಈ ಥರ್ಡ್ ಪಾರ್ಟಿ ಸಿಚುವೇಷನ್ನೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಡಬೇಕಾಗುತ್ತೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅವ್ರು ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಿದೆಯೋ ಅದು ಥರ್ಡ್ ಪಾರ್ಟಿ ಸಿಚುವೇಷನ್ ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿರುವಂಥ ವ್ಯಕ್ತಿನ ಬಿಟ್ಬಿಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಬಿಡ್ತಾರೆ ಫ್ಯೂಚರಲ್ಲಿ. ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಬಿಡ್ತಾರೆ. ಓಕೆ, ಬಿಟ್ಬಿಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನು ಬಿಟ್ಬಿಡ್ತಾರೆ ಮತ್ತು ರಿಜೆಕ್ಟ್ ಕೂಡ ಮಾಡಿಬಿಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ಯಾಕಂದರೆ ಇಲ್ಲಿ 4 ಆಫ್ ಕಪ್ಸ್ ಬರ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಷನ್ನ ಚೆನ್ನಾಗಿ ನೋಡ್ಕೊಂಡ್ರು. ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಹೇಗೆ ರಿಜೆಕ್ಟ್ ಮಾಡಿದ್ರು, ನಿಮ್ಮನ್ನು ಹೇಗೆ ಅವಮಾನ ಮಾಡಿದ್ರು, ನಿಮ್ಮನ್ನು ಹೇಗೆ ಇರ್ರೆಸ್ಪೆಕ್ಟಿವ್ ಆಗಿ ನೋಡಿದ್ರು, ಎಲ್ಲ ಮಾಡಿದ್ರು. ಇವಾಗ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿರುತ್ತೆ ಅಷ್ಟೇ. ನಿಯರ್ ಬೈ ಫ್ಯೂಚರಲ್ಲಿ, ಬರುವಂಥ ದಿನಗಳಲ್ಲಿ ಫ್ಯೂಚರಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಬಿಡ್ತಾರೆ. ಅವ್ರಿಗಿರೋ ಏಕೈಕ ಆಪ್ಷನ್ ಅಂದರೆ ನೀವೇ, ನಿಮ್ಮ ಜೊತೆನೇ ಬರಬೇಕು. ಮತ್ತು ಇನ್ನೊಂದು ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಿದೆ ನೋಡಿ, ಅದು ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೂ ಆಗಿರ್ಬೋದು, ಫ್ಯಾಮಿಲಿ ಆದರೂ ಆಗಿರ್ಬೋದು. ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿನೇ ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಒಂದು ವೇಳೆ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಿದ್ರೆ ಆ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಚೀತು ಅಂತ ಉಗಿದು ದೂರ ಆಗ್ತಾರೆ. ಇದಂತೂ ಕನ್ಫರ್ಮ್ ನಡೆಯುತ್ತೆ. ನಾನು ಒಂದು ಸರಿ ಹೇಳ್ಬಿಟ್ರೆ ಅಷ್ಟೇ. ಸೊ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಥರ್ಡ್ ಪಾರ್ಟಿ ಸಿಚುವೇಷನ್ ಅವಾಯ್ಡ್ ಮಾಡಿ ಆಗಿಬಿಡುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜೆನ್ಯೂನ್ ಆದ ನಿಮ್ಮ ಪ್ರೀತಿನ ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗೋದು ಸುಮ್ಮನೆ ಫ್ಲಾಟಿಂಗ್ ನೇಚರು, ಕಮ್ಯುನಿಕೇಷನ್ನು, ಫಿಸಿಕಲ್ ರಿಲೇಷನ್ಶಿಪ್ಪು ಯಾಕೆ ಬೇಕಿದಲ್ಲ. ಸೊ ಬಿಟ್ಟು ಹೋಗ್ತಾರೆ.
ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರಿಗೆ ಮೋಸ ಮಾಡುತ್ತೆ. ಯಾಕಂದರೆ ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ನು ಇವ್ರು ಹೇಗೆ ನಿಮ್ಮನ್ನು ಬಿಟ್ಬಿಡ್ತು ಇವ್ರ ಜೊತೆ ನೋಡ್ಕೊಂಡ್ರೆ ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಅದೇ ಥರ ಮಾಡ್ತಾ ಇದ್ದಾರೆ ಇವ್ರಿಗೆ ಕೂಡ ಅಷ್ಟೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹೇಗೆ ನಿಮ್ಮನ್ನು ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಎರಡನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ, ಅದೇ ಥರ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಮೇಂಟೈನ್ ಮಾಡ್ತಾ ಇನ್ನೊಂದು ಕಡೆನೂ ಮೇಂಟೈನ್ ಆಗ್ತಾ ಇದ್ದಾರೆ. ಓಕೆನಾ? ಅರ್ಥ ಆಯ್ತು ಅನ್ಕೊತೀನಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನೂ ಕೂಡ ಹ್ಯಾಂಡಲ್ ಮಾಡ್ತಾಯಿದ್ರೆ ಮತ್ತು ಇನ್ನೊಬ್ಬರನ್ನು ಇನ್ನೊಂದು ಕಡೆನೂ ಹ್ಯಾಂಡಲ್ ಮಾಡ್ತಾಯಿದ್ರೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ನಿಮ್ಗೆ ದ್ರೋಹ ಮಾಡ್ತಾಯಿದ್ರೋ ಅದೇ ದ್ರೋಹನ ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರಿಗೆ ಮಾಡ್ತದೆ. ಕರ್ಮ ರಿಟರ್ನ್ ಆಗ್ತಾಯಿದೆ ಅಷ್ಟೇ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗಿದ್ರಲ್ಲ ಅವ್ರಿಗೆ ಕರ್ಮ ತಟ್ಟುತ್ತಾ? ನನ್ನ ವ್ಯೂವರ್ಸ್ಗೆ ಮಾಡಿದಂಥ ದ್ರೋಹ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಆಗುತ್ತಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಅವಾಯ್ಡ್ ಮಾಡಿ ನೆಗ್ಲೆಕ್ಟ್ ಮಾಡಿ ದ್ರೋಹ ಮಾಡ್ತಾಯಿದ್ದಾರೆ, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅದೇ ಪ್ರಾಬ್ಲಮ್ ಆಗುತ್ತಾ? ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅದೇ ಪ್ರಾಬ್ಲಮ್ ಆಗುತ್ತಾ? ಓಕೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅದೇ ಪ್ರಾಬ್ಲಮ್ಸ್ ಆಗುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟುಬಿಡ್ತು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಯಾವ ರೀತಿ ಹೋದ್ರೋ ಅದೇ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಬಿಟ್ಬಿಡ್ತು ಇನ್ನೊಂದು ಸೆಲೆಕ್ಷನ್ನ ಮಾಡ್ಕೊತಾರೆ. ಆವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಸಿಗದೆ ಅವರು ಸಿಗದೆ ಒದ್ದಾಟ ನರಳಾಟ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ, ತುಂಬ ನೋವು ಪಡ್ತಾರೆ. ಆವಾಗ ಕ್ಷಮಿಸೋದು ನೀವೊಬ್ಬರೇ, ಕಾಂಪ್ರಮೈಸ್ ಆಗೋದು ನೀವೊಬ್ಬರೇ. ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಶನ್ನು ಮೋಸ ಮಾಡ್ತಾರೆ. ಅದು ಯಾರಾದರೂ ಆಗಿರ್ಬೋದು, ಮೋಸ ಹೋಗ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಮೋಸ ಹೋಗ್ತಾರೆ. ಯಾಕಂದರೆ ನೀವು ಎಷ್ಟು ನೋವು ಅನುಭವಿಸ್ತಾರೆ ಅಷ್ಟೇ ನೋವು ಅವರು ಕೂಡ ಅನುಭವಿಸ್ತಾರೆ. ಅವ್ರ ಲೈಫಲ್ಲಿ ನೆಮ್ಮದಿ ಇರೋಲ್ಲ, ಹ್ಯಾಪಿನೆಸ್ ಇರೋಲ್ಲ, ಸಂತೋಷ ಇರೋಲ್ಲ, ಏನೂ ಇರೋದಿಲ್ಲ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಜೆಕ್ಟ್ ಮಾಡಿಬಿಟ್ಟು ಅವ್ರೇನಾದರೂ ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸನ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಜೆಕ್ಟ್ ಮಾಡಿಬಿಟ್ಟು ನನ್ನ ವ್ಯೂವರ್ಸ್ನ ಅವ್ರೇನಾದರೂ ಹ್ಯಾಪಿಯಾಗಿರ್ತಾರ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ರಿಜೆಕ್ಟ್ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆಗೆ ಹ್ಯಾಪಿಯಾಗಿರ್ತಾರ? ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿರ್ತಾರ? ನನ್ನ ವ್ಯೂವರ್ಸ್ನ ರಿಜೆಕ್ಟ್ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿರ್ತಾರ? ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅವ್ರ ಜೀವನ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿ ಪೆಂಟಿಕಲ್ಸ್ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಒಂದೊಂದು ಕಾಸಿಗೂ ಕಷ್ಟಪಡ್ತಾನೆ ಇದ್ದಾನೆ. ಇಲ್ಲಿ ಆಲ್ರೆಡಿ 1 2 3 4 5 6 8 ಪೆಂಟಿಕಲ್ಸ್ನ ವರ್ಕ್ ಮಾಡ್ತಾನೆ ಇದ್ದಾನೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆದಮೇಲೆ ಅವ್ರ ಲೈಫಲ್ಲಿ ಹ್ಯಾಪಿಯಾಗಿರಲ್ಲ. ಪ್ರತಿಯೊಂದು ದುಡ್ಡುಗೋಸ್ಕರನೂ ಪಶ್ಚಾತ್ತಾಪ ಪಡಬೇಕು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಒಂದು ಕೆಲಸಕ್ಕೂ ಕಷ್ಟ ಇರುತ್ತೆ, ಒಂದು ಊಟಕ್ಕೂ ಕಷ್ಟ ಇರುತ್ತೆ, ಪ್ರತಿಯೊಂದಿಗೂ ಸಮಸ್ಯೆ ಇರುತ್ತೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾದ ಪ್ರೀತಿ ನಿಮ್ಮನ್ನು ಬಿಟ್ಟು ಹಾಳು ಮಾಡಿಕೊಂಡ್ರೆ ಅವ್ರನ್ನ ಇವತ್ತಿನ ಕಾಲದಲ್ಲಿ ದುಡ್ಡೆಲ್ಲ ಮುಖ್ಯ, ಪ್ರೀತಿ ಮುಖ್ಯ. ಒಬ್ಬ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಬೇಕಾದ್ರೆ ಪ್ರೀತಿ ಇದ್ದರೆ ಮಾತ್ರ. ದುಡ್ಡಿಕ್ಕೊಂಡು ತಲೆ ಮೇಲೆ ಸುರ್ಕೊತಾರೆ, ಆಗಲ್ಲ. ಸೊ ಆದರೆ ದುಡ್ಡೆಲ್ಲ ಇರ್ಬೇಕು ಅನ್ಕೊತಾರೆ, ಬಟ್ ಅದು ಎಷ್ಟಿರಬೇಕು ಅಷ್ಟೇ. ಇವಾಗ 1000 ರೂಪಾಯಿ ಇದ್ದವನು ಬದುಕ್ತಾನೆ, ಕೋಟಿ ರೂಪಾಯಿ ಇದ್ದವರು ಬದುಕ್ತಾರೆ, ಲಕ್ಷ ಇದ್ದವರು ಬದುಕ್ತಾರೆ. 1000 ಇರೋನು ಗುಡಿಸ್ಲಲ್ಲಿ ಬದುಕ್ತಾನೆ, ಲಕ್ಷ ಇರೋನು ಮಿಡಲ್ ಕ್ಲಾಸ್ ಮನೇಲಿ ಬದುಕ್ತಾನೆ, ಕೋಟಿ ರೂಪಾಯಿ ಇರೋನು ರಿಚ್ ಬಿಲ್ಡಿಂಗಲ್ಲಿ ಬದುಕ್ತಾನೆ. ಅಷ್ಟೇ, ಎಲ್ಲರೂ ಬದುಕೋದೆ. ಸೊ ಹಾಗಂತೇಳ್ಬಿಟ್ಟು ಕೋಟಿ ರೂಪಾಯಿ ಬೇಕಂತೇಳ್ಬಿಟ್ಟು ಹೋಗಿ ದರೋಡೆ ಮಾಡೋದು, ಲಂಚ ಸುಲಿಗೆ ಮಾಡೋದು ಇದೆಲ್ಲ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ ಹತ್ರ ದುಡ್ಡಿದೆ, ಅಟ್ರಾಕ್ಷನ್ ಆಗ್ಬೋದು, ಅದು ಇದಂತೆಲ್ಲ ಹೋಗ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಹತ್ರ ದುಡ್ಡಿದೆ, ಫೈನಾನ್ಷಿಯಲಾಗಿ ಚೆನ್ನಾಗಿ ನೋಡ್ಕೊತಾರೆ, ಫಿಸಿಕಲ್ ರಿಲೇಷನ್ಶಿಪ್ ಆ ಥರ ಎಲ್ಲ ನೋಡ್ಕೊತ. ಅದು ಫಿಸಿಕಲ್ ರಿಲೇಷನ್ಶಿಪ್ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಫೈನಾನ್ಷಿಯಲ್ ದೃಷ್ಟಿಯಿಂದನೇ ಥರ್ಡ್ ಪಾರ್ಟಿ ಸಿಚುವೇಶನ್ಗೆಲ್ಲ ಅಟ್ರಾಕ್ಷನ್ ಆಗೋದು. ಸೊ ಇದೆಲ್ಲ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಲಾಸಸ್ ಅನ್ನೋದಾಗುತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ಸೊ ಇವ್ರ ಹತ್ರ ಇರೋ ದುಡ್ಡನ್ನು ಕಳ್ಕೊತಾರೆ, ಇವ್ರ ಹ್ಯಾಪಿನೆಸ್ ಕಳ್ಕೊತಾರೆ, ಇವ್ರ ನೆಮ್ಮದಿನ ಕಳ್ಕೊತಾರೆ, ಎಲ್ಲವನ್ನು ಕಳ್ಕೊಂಡು ಇವರೇ ಕೊನೆಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಫುಲ್ಲು ಲಾಸಾಗಿ ಫುಲ್ಲು ನಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇವಾಗ ನಾನು ಹೇಳಿದ್ದೀನಲ್ಲ ಈ ರೀಡಿಂಗಲ್ಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇರ್ದಿರ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಅಟ್ರಾಕ್ಷನ್ ಆಗಿ ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೊಂಡು ಅವ್ರನ್ನೇ ಕಂಟಿನ್ಯೂ ಮಾಡಿಕೊಂಡ್ರೆ ಅವ್ರ ಲೈಫೆಲ್ಲ ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ನೀವು ಆಮೇಲೆ ಇನ್ನೊಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನರಕ ಅನುಭವಿಸ್ತಾರೆ.
ಅವ್ರ ಬಗ್ಗೆ ನಿಮಗೆ ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಗೊತ್ತಾಗುತ್ತೆ ಅವ್ರು ಏನು ಕಷ್ಟ ಅನ್ಭವಿಸ್ತಾರಂತ. ತುಂಬ ಫೈನಾನ್ಷಿಯಲ್ ಲೋನುಗಳು ಸಾಲಗಳೆಲ್ಲ ಮಾಡಿಕೊಂಡು ನರಕ ಅನ್ಭವಿಸ್ತಾರೆ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಮೋಸ ಮಾಡೋಗೋದು ಗ್ಯಾರಂಟಿ. ನೋಡುವಂಥ ನೀವು ಅನ್ಕೊಬೋದು ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿರ್ತಾರೆ ಅಂತ. ಇಲ್ಲ, ಫ್ಯೂಚರಲ್ಲಿ ಹೋಗ್ತಾರೆ ಅವರು. ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರನ್ನ ಬಿಟ್ಬಿಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿ ಹೇಗೆ ಹೋಗ್ತಾ ಇದ್ದಾರೋ ಅದೇ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇವ್ರನ್ನ ಬಿಟ್ಟ ಮೇಲೆ ಮೋಸವಾಗಿ ಕೆಟ್ಟ ಮೇಲೆ ಅಂತ ಬುದ್ಧಿ ಬರೋದು ಹಂಗಾಗುತ್ತೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅಷ್ಟೇ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಈ ಪ್ರೀತಿಯಲ್ಲಿ ಇವ್ರು ಏನು ಮಾಡಬೇಕು, ನನ್ನ ವ್ಯೂವರ್ಸ್ ಏನು ಮಾಡಬೇಕು, ನೋಡುವಂಥ ನನ್ನ ವ್ಯೂವರ್ಸು ಈ ಪ್ರೀತಿಯಲ್ಲಿ ಅವ್ರೇನು ಮಾಡಬೇಕು, ನನ್ನ ವ್ಯೂವರ್ಸು ಈ ಪ್ರೀತಿಗೋಸ್ಕರ ಏನು ಮಾಡಬೇಕು, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನು ಮಾಡಬೇಕು, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನು ಮಾಡಬೇಕು. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳೋದು ಬೇಡ. ಆ್ಯಂಗರ್ಡ್ ಮ್ಯಾನ್ ಬಂದಿರೋದ್ರಿಂದ ಕ್ಲಾರಿಟಿ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ನೀವು ಅವ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳೋದು ಬೇಕಲ್ಲ. ಯಾಕಂದರೆ ಇಲ್ಲಿ ಆ್ಯಂಗರ್ಡ್ ಮ್ಯಾನ್ ಬಂದಿರೋದ್ರಿಂದ ಅವ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಳೋದು ಬೇಡ. ನೀವು ಒಂದು ಕ್ಲಾರಿಟಿ ಆಗಿದ್ದರೆ ಸಾಕು. ನಿಮ್ಮ ಹಣೆ ಬರದಲ್ಲಿ ಅವ್ರು ಬರ್ದಿದ್ದಾರಾ, ಬರಬೇಕಂತಿದೆಯಾ, ನಿಮ್ಮ ಜೀವನದಲ್ಲೇ ಬಂದು ಬದುಕಬೇಕಂತಿದೆಯಾ, ಖಂಡಿತ ಬರ್ತಾರೆ. ಅವ್ರಿಗೋಸ್ಕರ ನಿಮ್ಮ ಜೀವನನೆಲ್ಲ ಕಂಪ್ಲೀಟ್ ಹಾಳು ಮಾಡಿಕೊಂಡ್ರೆ ಬರಲ್ಲ. ಹಣೆ ಬರದಲ್ಲಿ ಇರಬೇಕು. ದೇವರು ಇವ್ರನ್ನಂತ ನಿಮ್ಗೆ ಕೊಟ್ಟಿದ್ರೆ ಖಂಡಿತ ಬರ್ತಾರೆ, ಇಲ್ಲ ಅಂದರೆ ಹೋಗ್ತಾರೆ ಅಷ್ಟೇ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಅವ್ರಿಗೋಸ್ಕರ ತಲೆ ಕೆಡಿಸ್ಕೊಂಡು ಜಾಬ್ನ ಕಳ್ಕೊಬೇಡಿ, ದುಡ್ಡನ್ನ ಲಾಸ್ ಮಾಡ್ಕೊಬೇಡಿ, ಪ್ರತಿಯೊಂದನ್ನ ನಷ್ಟ ಮಾಡಬೇಡಿ. ಲಿಮಿಟ್ಸಲ್ಲಿ ಎಷ್ಟು ಎಫರ್ಟ್ಸ್ ಹಾಕಬೇಕೋ ಅಷ್ಟು ಎಫರ್ಟ್ಸ್ ಹಾಕಿ. ಮತ್ತು ಮಿಕ್ಕಿದ್ದೆಲ್ಲ ದೇವ್ರ ಇಚ್ಛೆ. ದೇವರು ನಿಮ್ಮ ಲೈಫಲ್ಲಿ ಕಳಿಸ್ಬೇಕಂತ ಕಳಿಸ್ತಾನೆ. ಇಲ್ಲಾಂದರೆ ಅವ್ರನಿಂದ ನಿಮ್ಗೆ ಏನಾದರೂ ತೊಂದರೆ ಆಗೋತ್ತಾರೆ ಇದ್ದರೆ ದೂರ ಮಾಡಿ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಷ್ಟೇ. ಸೊ ಆಲ್ಮೋಸ್ಟ್ ಅಲ್ಲಿ ನಾನು ರೀಡಿಂಗ್ ನೋಡ್ತಾ ಇರೋರಿಗೆಲ್ಲ ಸ್ವಲ್ಪ ದೈವ ಭಕ್ತಿ ಜಾಸ್ತಿನೇ ಇರುತ್ತೆ. ಓಕೆನಾ? ದೈವ ಭಕ್ತಿ ಕಂಪಲ್ಸರಿ ಇರುತ್ತೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಇನ್ನೂ ಏನೆಲ್ಲ ಮಾಡಬೇಕು. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ಮಿಸ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅದೇ ಕೆಲಸವಾಗಿ ಅವ್ರಿಗೋಸ್ಕರ ಕೆಲಸ, ಊಟ, ತಿಂಡಿ, ನೀರು ಎಲ್ಲ ಬಿಟ್ಟು ನೀವಿರೋದು ತಪ್ಪು. ನೀವು ಅದೇ ಮಾಡ್ತಾ ಇರೋದು. ಇಲ್ಲಿ 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕೆಲವರಂತೂ ಊಟ ಬಿಟ್ಟಿರ್ತೀರ, ಇನ್ನು ಕೆಲವರಂತೂ ಕೆಲಸಕ್ಕೆ ಹೋಗ್ದಿರ ಪರ್ಮನೆಂಟಾಗಿ ಮನೇಲಿ ಕೂತಿರ್ತೀರ, ಇನ್ನು ಕೆಲವರು ಜಾಬನ್ನ ಕಳ್ಕೊಂಡಿದ್ದೀರ. ಒಳ್ಳೆ ಜಾಬ್ ಮಾಡ್ತಾಯಿದ್ರಿ, ನೀವು ಜಾಬನ್ನ ಕಳ್ಕೊಂಡಿದ್ದೀರ. ಒಂದು ಆಫೀಸ್ ಕೆಲಸಕ್ಕೋ, ಒಂದು ಮ್ಯಾನೇಜರೋ, ಒಬ್ಬ ಎಂಪ್ಲಾಯೋ, ಅಥವಾ ಒಂದು ಗೌರ್ಮೆಂಟ್ ಜಾಬೋ, ಒಂದು ಸಾಫ್ಟ್ವೇರ್ ಜಾಬೋ, ಎಂತೆಂಥ ದೊಡ್ಡ ಕೆಲಸಗಳಲ್ಲಿ ಒಳ್ಳೆ ಪೊಸಿಷನಲ್ಲಿದ್ದರೆ, ಬಟ್ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿಯಿಂದ ನಿಮಗೆ ರೆಸ್ಪಾನ್ಸ್ ಬಂದಿಲ್ಲ, ಥರ್ಡ್ ಪಾರ್ಟಿ ಕನೆಕ್ಷನ್ ಸಿಕ್ಕಾಕೊಂಡಿದ್ದಾರಂತ ನೀವು ಕೆಲಸನೇ ಬಿಟ್ರಿ. ಮತ್ತು ಇನ್ನು ಕೆಲವರು ಓದ್ತಾ ಇರ್ತೀರ, ಇನ್ನೂ ಓದೋದಿತ್ತು, ಎಲ್ಲವನ್ನು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಸ್ಟಾಪ್ ಮಾಡಿದ್ರ. ಇನ್ನು ಕೆಲವರು ತುಂಬ ದುಡ್ಡು ಇಟ್ಕೊಂಡಿದ್ರ, ದುಡ್ಡನ್ನು ಕಳ್ಕೊಂಡಿದ್ರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ. ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿರ್ತೀರ, ಅವರು ಲಾಸ್ ಮಾಡಿರ್ತಾರೆ. ಅಥವಾ ಫೈನಾನ್ಷಿಯಲ್ ಅಲ್ದಿರೋನು ಎಮೋಷ್ನಲಾಗಿ ಸಪೋರ್ಟ್ ಮಾಡಿರ್ತೀರ, ಅವ್ರಿಗೋಸ್ಕರ ಎಲ್ಲ ತ್ಯಾಗ ಮಾಡ್ತಾಯಿರ. ಸೊ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಗಿದ್ದಾಗೋಯ್ತು, ಇನ್ನಾದರೂ ಮಾಡೋಕ್ಕೆ ಹೋಗಬೇಡಿ. ಅವ್ರು ನಿಮ್ಮ ಜೀವನದಲ್ಲಿ ಬರಬೇಕಾ, ಬರ್ತಾರೆ, ಸಿಗ್ತಾರೆ. ನಿಮ್ಗಿದ್ದ ಮೇಲೆ ಅವ್ರಿಗೂ ಇರಬೇಕಲ್ವ ಪ್ರೀತಿ. ಒಂದು ಕಡೆ ಪ್ರೀತಿ ಇದ್ದರೆ ಸಾಕಾಗೋದಿಲ್ಲ, 2 ಕಡೆ ಪ್ರೀತಿ ಇರಬೇಕು. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ, ಪ್ರೀತಿ ಮಾಡ್ತಾಯಿದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗ್ತಾಯಿದ್ರೆ ಅವ್ರಿಗೆ ಅರ್ಥ ಆಗಬೇಕು, ಮೈಂಡ್ಗೆ ಅರ್ಥ ಆಗಬೇಕು. ಥರ್ಡ್ ಪಾರ್ಟಿ ಸಿಚುವೇಶನ್ ಶಾಶ್ವತ ಅಲ್ಲ, ನನ್ನನ್ನು ಯಾರು ಪ್ರೀತಿ ಮಾಡ್ತಾಯಿದ್ರು ಅವರು ಮಾತ್ರ ನನ್ನ ಜೊತೆ ಇದ್ದರೆ ಸಾಕು ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಾಗಬೇಕು. ಆವಾಗಲೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗೋದು. ನೀವೇನು ಮಾಡ್ತಾಯಿದ್ರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಪದೇ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ರಿಪ್ಲೈ ಕೊಡೋದು, ಪ್ರತಿಯೊಂದು ನೀವೇ ಮಾಡ್ತಾಯಿದ್ರೆ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಾಯಿದ್ರೆ ಇದನ್ನೆಲ್ಲ ಒಂದು ಅಡ್ವಾಂಟೇಜಾಗಿ ತಗೊಂಡು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಓಡೋಗಿ ಇದಾಗಿದೆ. ಕೆಲವರಂತೂ ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಂಡು ಹಾಳಾಗಿ ನಿಮ್ಮನ್ನು ದಿನ ನರ್ಕ ತೋರಿಸ್ತಾ ಇದ್ದಾರೆ ನಿಮಗೆ. ಇನ್ನು ಕೆಲವರಂತೂ ಫಿಸಿಕಲ್ ರಿಲೇಷನ್ಶಿಪ್ ಇಲ್ಲ ಅಂದರೆ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಜೊತೆ ಡೈಲಿ ಮಾತಾಡಿಕೊಂಡು ನಿಮ್ಮ ಹೊಟ್ಟೆ ಉರಿಸ್ತಾ ಇದ್ದಾರೆ, ನಿಮ್ಗೆ ತುಂಬ ನೋವು ಕೊಡ್ತಾ ಇದ್ದಾರೆ. ಸೊ ನೀವು ಅವರು ಡೈಲಿ ದಿನಕ್ಕೊಬ್ಬರನ್ನ ಫಾಲೋ ಮಾಡೋದು, ದಿನಕ್ಕೊಬ್ಬರಿಗೆ ಮೆಸೇಜ್ ಮಾಡೋದು. ಸೊ ನಿಮ್ಮ ಜೊತೆ ಮಾತಾಡೋಕ್ಕೆ ಪುರ್ಸೋತಿರಲ್ಲ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಬೇರೆಯವ್ರ ಜೊತೆಲ್ಲ ಮಾತಾಡೋದಕ್ಕೆ ಟೈಮ್ ಇರುತ್ತೆ. ಏನಾದರೂ ಕೇಳಿದರೆ ನೀನೇನು ಕೇಳೋದು ಅಂತಾರೆ, ಇಲ್ಲ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವಾಯ್ಡ್ ಮಾಡ್ತಾರೆ. ಸೊ ಫಸ್ಟ್ ಅವ್ರು ನಿಮ್ಮನ್ನು ಪ್ರೀತಿ ಮಾಡಾಗ ಇದೆಲ್ಲ ಇರಲಿಲ್ಲ, ಸಡನ್ಲಿ ಬಂದುಬಿಡ್ತು. ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸರಿಯಾಗಿ ಪಾಠ ಕಲಿಸುತ್ತೆ. ಅಲ್ಲಿವರೆಗೂ ನೀವು ಸೈಲೆಂಟ್ ಆಗಿಬಿಡಿ. ಇಲ್ಲಾಂದರೆ ಆ್ಯಕ್ಷನ್ ತಗೊಳಂಗಿದ್ರೆ ತಗೊಳ್ಳಿ, ತಗೊಂಡ್ರೆ ಅಷ್ಟೇ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಸ್ವಲ್ಪ ತಗೊಳ್ಳಿ ಅಷ್ಟೇ, ಸ್ವಲ್ಪ ಆ್ಯಕ್ಷನ್ ತೊಗೊಳ್ಳಿ ಅವ್ರಿಗೋಸ್ಕರ. ಜಾಸ್ತಿ ಎಫರ್ಟ್ಸ್ ಹಾಕೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಕಾರ್ಡಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ರೆ,
ನೀವು ಮಲ್ಕೊಂಡಿದ್ದೀರಾ ಅಂದರೆ ಇಲ್ಲಿ ರೆಸ್ಟಿಂಗಲ್ಲಿದ್ದಾರೆ ಒಬ್ಬ ಪೀಪಲ್ಲು. ಬಟ್ ಆದರೆ ಇವರು ಏನೋ ಒಂದನ್ನ ರಿಗ್ರೆಟ್ ಮಾಡ್ತಾಯಿದ್ರು. ಅಂದರೆ ಈಗಿನ ಕಾಲದ ಜನ್ರೇಷನಲ್ಲಿ ಅಪ್ಲೈ ಆಗೋದು ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿನ ಪದೇ ಪದೇ ನೀವು ಫೋನಲ್ಲಿ ಸರ್ಚ್ ಮಾಡ್ತಾಯಿದ್ರ, ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊತಿದ್ರ. ಇನ್ನೊಂದು ನಿಮ್ಗೆ ಗೊತ್ತಿರೋರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊತಿದ್ರೆ. ಇನ್ನೊಂದು ಏನಂದರೆ ನಿಮಗೆ ಈ ಲವ್ವಲ್ಲಿ ಈ ಪ್ರೀತಿಯಲ್ಲಿ ಏನೇನು ಸಮಸ್ಯೆ ಆಗ್ತದೆ ಪ್ರತಿಯೊಬ್ಬರ ಹತ್ರ ಡಿಸ್ಕಷನ್ ಮಾಡ್ತಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ. ಇನ್ನು ಕೆಲವರು ಜಾಸ್ತಿ ಟ್ಯಾರೋ ಟ್ರೇಡಿಂಗ್ ನೋಡ್ತೀರಾ, ಇನ್ನು ಕೆಲವರು ಆಸ್ಟ್ರಾಲಜಿ ನೋಡ್ತೀರಾ, ಇನ್ನು ಕೆಲವರು ಆಸ್ಟ್ರಾಲಜಿ ಆ್ಯಪ್ಸು ಅದು ಇದರಲ್ಲಿದ್ದರೆ ಪ್ರತಿಯೊಂದರಲ್ಲಿ ಚೆಕ್ ಮಾಡ್ತೀರಾ. ಅಥವಾ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರ ಬಗ್ಗೆ ಎಲ್ಲ ಕೇಳಿ ತಿಳ್ಕೊತಿದ್ರ, ಅವ್ರು ಬರ್ತಾರಾ ಬರಲ್ವಾ ನನ್ನ ಲೈಫಲ್ಲಿ ಏನು ಕತೆ ಅಂತ. ನೋಡಿ, ನಾನಂತೂ ಸಿಂಪಲ್ಲಾಗಿ ಒಂದೇ ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಅಂತ ದೇವ್ರು ಬರ್ತಿದ್ರೆ ಖಂಡಿತ ಬರ್ತಾರೆ. ಅವ್ರಿಗೋಸ್ಕರ ನಿಮ್ಮ ಜೀವನ ಹಾಳು ಮಾಡಿಕೊಂಡು ನಿಮ್ಮನ್ನು ನಂಬಿರ್ತಾರಲ್ವ ಆ ಫ್ಯಾಮ್ಲಿನೂ ನೀವು ಹಾಳು ಮಾಡಿಕೊಂಡ್ರೆ ಯಾರೂ ಸಪೋರ್ಟಿಗೆ ಬರೋದಿಲ್ಲ. ಅಥವಾ ನಿಮ್ಮ ಫ್ಯಾಮ್ಲಿಗೆ ನೀವು ಸಪೋರ್ಟ್ ಇಲ್ದಿರ ಹೋಗಲಿ, ನಿಮಗೆ ನೀವು ಸಪೋರ್ಟಾಗಿ ನಿಂತ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿ ಕೂಡ ನಿಮ್ಗೆ ಸಪೋರ್ಟ್ ಆಗ್ತಾರೆ. ಸೊ ಅವ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಊಟ ತಿಂಡಿ ನಿದ್ರೆ ಎಲ್ಲ ಹಾಳು ಮಾಡ್ಕೊಬೇಡಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಪದೇ ಪದೇ ಮೈಂಡಲ್ಲಿ ಬಂದು ತುಂಬ ನೆನಪಾಗ್ತದ್ರೆ, ಡ್ರೀಮ್ಸಲ್ಲೆಲ್ಲ ಹೆಚ್ಚು ಬರ್ತಾಯಿದ್ದಾರೆ ಕೆಲವ್ರಿಗೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ನಿದ್ದೆ ಕೂಡ ಸರಿಯಾಗಿ ಮಾಡ್ತಾಯಿಲ್ಲ. 4 ಶಾರ್ಟ್ಸ್ ಬಂದಿರೋದ್ರಿಂದ ನಿದ್ದೆ ಕೂಡ ನಿಮ್ಗೆ ಸರಿಯಾಗಿ ಬರ್ತಾಯಿಲ್ಲ. ರೆಸ್ಟ್ಲೆಸ್ ಎನರ್ಜಿ ಅಂದರೆ ಸರಿಯಾಗಿ ಹ್ಯಾಪಿಯಾಗಿಲ್ಲ ನೀವು. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಇನ್ನೂ ಎಷ್ಟು ದುಃಖ ಪಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಇನ್ನೂ ಎಷ್ಟು ದುಃಖ ಪಡ್ತಾಯಿದ್ದಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನಂತ ಭಯ ಬೀಳ್ತಾಯಿದ್ರೆ ನೀವು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಭಯ ಪಡ್ತಾಯಿದ್ರೆ ನೀವು. ಅವ್ರು ನಿಮ್ಮನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ, ನಿಮ್ಮ ಜೀವನದಲ್ಲಿ ಕಳ್ಕೊಂಡ್ಬಿಡ್ತೀರಾ ಅಂತ ಭಯ ಪಡ್ತಾಯಿದ್ರೆ ಅಷ್ಟೇ ನೀವು. ನೋಡಿ, ಭಯ ಎಲ್ಲ ಪಡಬಾರ್ದು. ಬರೋರಾದರೆ ಬರ್ತಾರೆ. ದೇವರೇ ಕೊಟ್ಟು ಕಳಿಸಿದ್ದಾನಂದರೆ ಈ ಪ್ರೀತಿನ ಬೇಕು ಅಂತ, ಇವ್ರನ್ನ ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಬರ್ತಿದ್ರೆ ದೇವರೇ ಇರಿಸ್ತಾನೆ. ಇವ್ರು ಏನಾದರೂ ಕೆಟ್ಟದಾಗಿ ಬಿಹೇವ್ ಮಾಡಿದರೆ ದೇವರೇ ದೂರ ಮಾಡ್ತಾನೆ ಅಷ್ಟೇ ಅಲ್ವಾ. ದೇವ್ರಿಲ್ದಿರೆ ಮನುಷ್ಯರಿಲ್ಲ. ಸೊ ದೇವ್ರಿಲ್ಲ ಅಂತ ಯಾರಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ? ಆಗಲ್ವಲ್ಲ. ಸೊ ಹಾಗೆ ದೇವ್ರನ್ನ ಪ್ರತಿಯೊಬ್ಬರು ನಂಬೇಕಾಗುತ್ತೆ. ಸೊ ದೇವ್ರು ಯಾವ ರೀತಿ ದಾರಿ ತೋರಿಸಿದ್ರೆ ಆ ರೀತಿ ನಡಿಬೇಕಷ್ಟೇ. ನಮ್ಮ ಕೈಯಲ್ಲಿ ಏನಿದೆ ಹೇಳಿ. ಸೊ ಹಾಗೆ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲಿ ನಿಮ್ಮಿಂದ ದೂರ ಆಗಿಬಿಡ್ತಾರಂತ ಭಯ ಪಡ್ತಿದ್ರೆ ನಿಮಗೆ ಭಯ ಅನ್ನೋದೇ ಇಲ್ಲ. ನೀವು ಭಯ ಪಡ್ತಾ ಇರೋದು ಒಂದೇ ಒಂದಂದರೆ ಈ ರಿಲೇಷನ್ಶಿಪ್ ಎಲ್ಲಿ ದೂರ ಆಗಿಬಿಡ್ತಾರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಪರ್ಮನೆಂಟಾಗಿ ಬಿಟ್ಟೋಗ್ಬಿಡ್ತಾರಂತ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಇನ್ನೂ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಏನೆಲ್ಲ ದುಃಖ ಪಡ್ತಾ ಇದ್ದಾರೆ. ಓಕೆ, ಭಯ ಪಡ್ತಾಯಿದ್ರೆ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಜಾಬ್ ಕಳ್ಕೊಂಡಿದ್ರೆ, ಉದ್ಯೋಗ ಕಳ್ಕೊಂಡಿದ್ರೆ, ಫೈನಾನ್ಷಿಯಲ್ ಲಾಸ್ ಆಗ್ತಾಯಿದ್ರೆ, ಅವ್ರ ಮರ್ತೋಗೋಕ್ಕೆ ನಿಮ್ಗೆ ಮನಸ್ಸಾಗ್ತಾ ಇಲ್ಲ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಬಿಟ್ಟು ಪರ್ಮನೆಂಟಾಗಿ ದೂರ ಆಗಿಬಿಡ್ತಾರಂತ ಮರೆಯೋಕ್ಕೆ ಆಗ್ತಿಲ್ಲ ನಿಮ್ಮ ಕಾಯಿಲೆ. ಅವ್ರನಿಂದ ನಿಮಗೆ ತುಂಬ ಫೈನಾನ್ಷಿಯಲ್ ಲಾಸ್ ಆಗಿದೆ. ಆಲ್ರೆಡಿ ಮದುವೆ ಆಗಿದ್ದರೆ ನಿಮಗೆ ಮಕ್ಕಳಿದ್ದಾರೆ, ಮಕ್ಕಳನ್ನ ಕಳ್ಕೊಬೇಕಾಗುತ್ತೆ, ತುಂಬ ಲಾಸ್ ಆಗ್ತಾಯಿದೆ. ಮಕ್ಕಳಿಗೆ ನೀವು ಸಮಾಧಾನ ಹೇಳೋಕ್ಕಾಗ್ತಿಲ್ಲ. ಚಿಲ್ಡ್ರನ್ಸ್ ಇದ್ದರೆ ಅವ್ರಿಗೆ ಸಮಾಧಾನ ಹೇಳೋಕ್ಕಾಗ್ತಿಲ್ಲ. ಯಾಕೆ ನಿಮ್ಮ ಫಾದರ್ ಈ ಥರ ಕೆಟ್ಟವರು ಅಥವಾ ನಿಮ್ಮ ಮದರ್ ಈ ಥರ ಕೆಟ್ಟವರು ಅಂತ ಹೇಳೋಕ್ಕಾಗ್ತಿಲ್ಲ. ಅಥವಾ ಇನ್ನು 2 ಸೈಡ್ ಲವರ್ಸ್ಗಾಗಿದ್ರೆ ನಿಮ್ಮ ಒಂದು ಫ್ಯಾಮ್ಲಿಯಲ್ಲಿ ನಿಮ್ಮ ತಂದೆ ತಾಯಿಗೆ ಹೇಳೋಕ್ಕಾಗ್ತಿಲ್ಲ. ನೀವು ನಿಮ್ಮ ತಂದೆ ತಾಯಿಗೆ ಹೇಳ್ದಿರಾ ಅಳ್ತಾ ಇದ್ದೀರಾ, ಎಮೋಷ್ನಲಾಗಿ ದುಃಖ ಪಡ್ತಾಯಿದ್ದೀರಾ, ತುಂಬ ನೋವು ಪಡ್ತಾಯಿದ್ದೀರಾ. ಕೆಲಸ ಕಳ್ಕೊಂಡಿದ್ದೀರಾ, ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ. ಇನ್ನು ಕೆಲವರು ಬಿಸ್ನೆಸ್ ಮಾಡ್ತಾಯಿದ್ರೆ ಅನಿಸುತ್ತೆ, ಬಿಸ್ನೆಸ್ಸು ಸರಿಯಾಗಿ ಮಾಡ್ತಾಯಿಲ್ಲ. ಎಲ್ಲವನ್ನೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಮೈಂಡ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಇನ್ನೇನು ವರ್ಕ್ ಮಾಡ್ತೀರ ನೀವು. ಹಾಗೆ ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ದೇವ್ರು ಹೆಂಗೆ ಬರ್ತಿದ್ರೆ ಹಂಗೆ ಆಗುತ್ತೆ. ಸೊ ನಿಮ್ಮ ಧೈರ್ಯ ಅಷ್ಟೇ. ನನಗೆ ಏನಂತ ಗೊತ್ತಾಗಲಿಲ್ಲ. ಸೊ ರೀಡಿಂಗ್ಸಲ್ಲಿ ಹೆಂಗೆ ಬರುತ್ತೆ ಹಂಗೆ ಹೇಳ್ತೀನಿ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಆ್ಯಕ್ಷನ್ ತೊಗೊತಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಆ್ಯಕ್ಷನ್ ತೊಗೊತಾರೆ ನನ್ನ ವ್ಯೂವರ್ಸ್ ಬಗ್ಗೆ. ಏನು ಆ್ಯಕ್ಷನ್ ತೊಗೊತಾರೆ ನನ್ನ ವ್ಯೂವರ್ಸ್ ಬಗ್ಗೆ. ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಏನು ಆ್ಯಕ್ಷನ್ ತೊಗೊತಾರೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೋಸ್ಕರ ಯಾವುದೇ ಆ್ಯಕ್ಷನ್ ತೊಗೊತಿಲ್ಲ. ಅವರು ನೀವೇ ಹೋಗಬೇಕು, ನೀವೇ ಕಾಂಪ್ರಮೈಸ್ ಮಾಡಬೇಕು. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು ನೀವು ಅವ್ರನ್ನ ಹಿಂದೆ ಹುಚ್ಚಿರ್ತಾರ ಅಲಿತಾ ಇರಬೇಕು. ಆ ಥರ ಮೈಂಡ್ ಇದು ಮಾಡ್ಕೊಂಡಿದ್ದಾರೆ ಅವರು. ಕ್ವೀನ್ ಆಫ್ ವಾಂಡ್ಸ್, ನೀವು ಅವ್ರನಿಂದ ಎಷ್ಟು ಸುತ್ತಾ ಇದ್ರೂ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಆ್ಯಕ್ಷನ್ ಅನ್ನೋದು ತೊಗೊತಿಲ್ಲ ಅವರು ನಿಮ್ಮ ಸೈಡು. ಸೊ 10 ಆಫ್ ವಾಂಡ್ಸ್, ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ದಾರೆ. ನೀವು ಅವ್ರಿಗೆ ಎಷ್ಟು ಪ್ರೀತಿ ತೋರಿಸಿದ್ರೆ ಅವ್ರು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾರೆ. ಅವ್ರು ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊತಿದ್ರೆ ಅಂದರೆ ಇಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆಗಿದ್ದಾರೆ, ಇನ್ನೊಂದು ಅವ್ರ ಪರ್ಸ್ನಲ್ ಲೈಫ್ನ ಅವ್ರು ನೋಡ್ಕೊಂಡಿದ್ದಾರೆ. ಸೊ ಅದೇ, ನೀವು ಇನ್ನೇನಾದರೂ ಜಾಸ್ತಿ ಕೇಳೋಕ್ಕೆ ಹೋದರೆ ನಿಮ್ಮ ಮೇಲೇ ಜಗಳಕ್ಕೆ ಬರ್ತಾರೆ. ನೀನು ಏನಕ್ಕೆ ಫೋನ್ ಮಾಡೋದು ಅದು ಇದು ಅಂತಾರೆ, ಇಲ್ಲಾಂದರೆ ಬ್ಲಾಕ್ ಮಾಡಿ ಸೈಲೆಂಟಾಗಿರ್ತಾ ಇದ್ದಾರೆ. ಆ್ಯಕ್ಷನ್ ಅಂತೂ ಇಲ್ಲ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ
ಅವ್ರ ಮನಸ್ಸಲ್ಲಿ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಆ್ಯಕ್ಷನ್ ತಗೊಳಲ್ಲ. ನನ್ನ ವ್ಯೂವರ್ಸ್ ಜೊತೆ ಇರ್ತಾರಾ ಇರಲ್ವ, ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇರ್ತಾರಾ ಇರಲ್ವ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇರ್ತಾರೆ, ನಿಮ್ಮ ಜೊತೆ ಲೈಫಲ್ಲಿ ಇರ್ತಾರೆ. ಬಟ್ ಆದರೆ ಅದೇ ಒಂದೇ ಒಂದು ಕಂಡೀಷನು, ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ರಿಮೂವ್ ಆಗಬೇಕು. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಹೆಂಗೆ ರಿಮೂವ್ ಆಗುತ್ತಂದರೆ, ಇವ್ರು ಬಿಡೋ ಥರ ಯಾವುದೇ ದಾರಿ ಕಾಣ್ತಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ನೇ ಇವ್ರಿಗೆ ಮೋಸ ಮಾಡಿ ಹೋದ್ಮೇಲೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ. ಅಲ್ಲಿವರೆಗೂ ಇವರು ಬುದ್ಧಿ ಕಲಿಯಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಈ ರೀಡಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರ್ಯಾರ್ದು ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ಅವ್ರದ್ದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಮ ವ್ಯಕ್ತಿಯಿಂದ ನೀವು ಸ್ವಲ್ಪ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತ ಆರೋಗ್ಯನ ಹೆಲ್ತನ್ನ ಅಪ್ಸೆಟ್ ಮಾಡಿಕೊಂಡು ಹಾಳು ಮಾಡ್ಕೊಬೇಡಿ. ಹೆಲ್ತ್ ಚೆನ್ನಾಗಿದ್ರೇ ಏನು ಕೆಲಸ ಆದರೂ ಮಾಡೋಕ್ಕಾಗೋದು. ಸೊ ಅಷ್ಟೇ, ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗು. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ.